ZEE5 ಆಪ್ ಡೌನ್ಲೋಡ್ ಮಾಡಿ ಮತ್ತು ಸಂಪೂರ್ಣ ಸಂಚಿಕೆಗಳನ್ನು ಉಚಿತವಾಗಿ ನೋಡಿ. ಆವಾಗ್ಲೇ ನೀನಿದ್ದಿದ್ರೆ ಅತ್ತಿಗೆಗೆ ನೈನಿ ಸ್ಲಿಪ್ಪರ್ ಹಾಕುವಂತ ದೃಶ್ಯನೂ ನೀನ್ ನೋಡಬಹುದಾಗಿತ್ತು. ದರಿದ್ರ ಅಂಟ್ಕೊಂಡಂಗೆ ಚಪ್ಲಿನೂ ಅಂಟ್ಕೊಂಡಿದೆ ಅನ್ಸುತ್ತೆ. ಬಾವಾ ಸ್ವಲ್ಪ ಜೋರಾಗಿ ಎಳೀರಿ. ಮಾಮ್, ವಾಟ್ ಹ್ಯಾಪನ್ ಮಾಮ್? ನೀನು ಇದನ್ನ ಪೂಜೆ ಅನ್ಕೊಂಡು ಕನ್ಫ್ಯೂಸ್ ಆಗ್ತಿದ್ಯಾ ವೇಶ್? ಮಾಮ್ ಓದಾಡ್ತಿದ್ರು, ನೀವ್ಯಾಕೆ ಹಿಂಗ್ ಮಾತಾಡ್ತಿದ್ದೀರಾ? ಸೋಫಾ ಮೇಲೆ ಕೂತಿದ್ದಾರೆ, ವಲ್ಲಬ್ರು ಮತ್ತೆ ಹಾಸಿನಿ ಅದಕ್ಕೆ ಇಲ್ಲೇ ಇದ್ದಾರೆ. ಹಾಗಿರ್ಬೇಕಾದ್ರೆ ಏನಾಗುತ್ತೆ? ಹೊಸ ಚಪ್ಲಿನ ಅತ್ತೆ ಕಾಲಿಂದ ತೆಗಿಯಕ್ ಆಗ್ತಿಲ್ಲ ರೀ. ಅರೆ ಯಾಕಾಗಿ ಇಳಿತಾ ಇದೆಯಾ ಬ್ರೋ? ಏ ವಲ್ಲಭ, ನೋವಾಗ್ತಿದೆ ಕಣೋ. ಮಾಮ್, ಆಗ್ಲೇ ಚಪ್ಲಿ ಹಾಕೊಂಡಾಗ ಕಂಫರ್ಟಬಲ್ ಆಗೇ ಇತ್ತಲ್ವಾ? ಅತ್ತೆ, ನಾನ್ ಏನು ಯೋಚಿಸ್ದೆ, ತುಂಬಾ ಪ್ರೀತಿಯಿಂದ ಚಪ್ಲಿನ ಬಿಗಿಯಾಗಿ ಹಾಕ್ಬಿಟ್ಟೆ ಅಂತೀರಾ? ಪಾಪ ಬಿಚ್ಚಕ್ಕೆ ಆಗ್ತಿಲ್ವಲ್ಲ. ನಿನ್ ನಾಟಕ ನಿಲ್ಸೆ. ನೀನೇ ಏನೋ ಮಾಡಿದ್ಯಾ ಅಂತ ನನಗ್ ಚೆನ್ನಾಗ್ ಗೊತ್ತು. ಅಮ್ಮ, ಮಾಮ್ ಬರ್ತಾ ಇಲ್ಲ. ಆ ರೀತಿ ಹೇಳಿದ್ರೆ ಅಮ್ಮನ್ ಕಾಲ್ಗೆ ತುಂಬಾ ಗಾಯ ಆಗುತ್ತೆ ಬ್ರೋ. ಹಾಗೆ ಇರ್ಲಿ ಅಂತ ಬಿಡೋಕೆ ಇದೇನ್ ಚಿನ್ನ ಚಪ್ಲಿನ ತೆಗೆದಕ್ಕೆ ಟ್ರೈ ಮಾಡ್ಬೇಕಲ್ಲ, ಆದ್ರೂ ಬರ್ತಾ ಇಲ್ಲ ಇದು. ಮಾಮ್, ನಾನ್ ಟ್ರೈ ಮಾಡ್ಲಾ? ಬೇಡ ಯಜಮಾನ್ರೆ, ನೀರ್ ತೆಗಿಯಕ್ ಹೋಗಿ ಅತ್ತೆಗೆ ನೋವು ಜಾಸ್ತಿ ಆಗ್ಬೋದು. ಜೋರಾಗಿ ಇಳ್ದಾಗ ಬೆನ್ಮೂಳೆ ಏನಾದ್ರೂ ಮುರಿತು ಅನ್ಕೊಳ್ಳಿ, ಅತ್ತೆಗೆ ಲಕ್ವ ಹೊಡೆದ್ಬಿಡತ್ತೆ. ಕಾಲ್ ಬೀಳತ್ತಾ, ಕೈ ಬೀಳತ್ತಾ, ಬಾಯಿ ಕೂಡ ಹೋಗ್ಬೋದು. ಆಗ ಅತ್ತೆ ಸೀರೆ ಉಡಕ್ಕಾಗಲ್ಲ ಗೊತ್ತಾ? ಸಾಕ್ ಮಾಡ್ರೆ ಗಲಾಟೆನ. ಅತ್ತಿಗೆಗೆ ಹೇಗ್ ಹೆಲ್ಪ್ ಮಾಡೋದು ಅಂತ ಯೋಚಿಸಿ ಮೊದ್ಲು. ಹೀಗ್ಯಾಕಾಯ್ತು ನೈನಿ? ಏನಾದ್ರೂ ಐಡಿಯಾ ಇದ್ರೆ ಹೇಳು. ನಾನ್ ಹೇಳ್ದಾಗ ಮಾಡಿದ್ರೆ ಬಿಚ್ಬೋದು ಯಜಮಾನ್ರೆ, ಆದ್ರೆ ಅತ್ತೆ ಸಹಿಸ್ಕೋತಾರ ಅಂತ. ಕರೆಂಟ್ ಅನ್ನ ಉಳಿಸಿದ್ರೆ ನಾವು ಉತ್ಪತ್ತಿ ಮಾಡ್ದ ಹಾಗೇನೆ. ಕೋಟಿಗಟ್ಲೆ ಇದೆ ಅಂತ ಎಲ್ಲಂದ್ರಲ್ಲಿ ಹೀಗೆ ಲೈಟ್ ಆನ್ ಮಾಡ್ಕೊಂಡಿದ್ರೆ ಹೇಗೆ? ಕೆಲಸದವ್ರು ಇದಾರೆ ಅಂತ ಎಲ್ಲ ಅವ್ರ ಮೇಲೆ ಬಿಟ್ರೆ ನಮಗೇನು ಸಂಬಂಧನೇ ಇಲ್ವೇನೋ ಅನ್ನೋ ತರ ಇದ್ಬಿಡ್ತಾರೆ. ಅವಳು ನನ್ನ ಹೆಂಡತಿ ಅತ್ತೆ. ದೇವದ ಜೊತೆ ಯಾವಾಗ ಮದ್ವೆ ಆದೆ ವಲ್ಲಭ್? ಅಬ್ಬಾ, ಅದು ಹಾಸಿನಿ ಅತ್ಗೆ ಅತ್ತೆ. ಅಕ್ಕ, ಏನ್ ಗೆಟಪ್ ಅಕ್ಕ ಇದು? ಚೆನ್ನಾಗಿದ್ಯಾ ಸುಮ್ನಾ? ತಲೆ ಇದೆಯೇನೆ?
ಹಾರರ್ ಮೂವಿಲಿರೋ ಕ್ಯಾರೆಕ್ಟರ್ ತರ ಈ ಕಾಸ್ಟ್ಯೂಮ್ಸ್ ಯಾಕೆ? ಹೆದರ್ಸೋಕಿರ್ಬೇಕು. ಆಹಾ ಇಲ್ಲ, ಊಟ ಕೊಟ್ಬರಕಿರಿ. ಯಾರಿಗೋ? ನಿಮ್ ಗರ್ಲ್ ಫ್ರೆಂಡ್ಸ್ ಅಕ್ಕಿಗೆ 4 ದಿವಸ ಚೆನ್ನಾಗಿ ನೋಡ್ಕೊಳ್ಳಿ ಅಂತ ಡಾಕ್ಟರ್ಸ್ ಹೇಳಿದ್ರು ಅಂತ ಅಲ್ಲಿಗೆ ಹೋಗಿದ್ದೆ. ಅತ್ಗೆ ಕೇರ್ ತಗೊಳಕ್ ಹೇಳಿರೋದು ಸಖಿಗೆ, ನಿಮಗಲ್ಲ. ಅಬ್ಬಾ ಹೋಗ್ಲಿ ಬಿಡೋ. ಅವ್ರವ್ರ ಎಚ್ಚರಿಕೆಯಲ್ಲಿ ಅವ್ರವ್ರು ಇರ್ಬೇಕು ಅಂತ ಗವರ್ಮೆಂಟ್ ಎಲ್ಲಾ ಕಡೆ ಹೇಳ್ಕೊಂಡ್ ಬರ್ತಿದೆ ಅಲ್ವಾ? ಇನ್ನೊಂದ್ ಸ್ವಲ್ಪ ಹೊತ್ತಿದ್ರು ನನ್ನ ಉಸಿರೇ ನಿಂತು ಹೋಗ್ತಿತ್ತಲ್ಲೇ. ಹಾ ಹೋದ್ರೆ ಹೋಗ್ಲಿ ಬಿಡಿ, ವೇಸ್ಟ್ ಪ್ರಾಣ. ನೀವು ಬದುಕಿದ್ದು ಏನ್ ಯೂಸ್ ಅದ್ರದ್ದು ಆಂಟಿ? ಹೇಗ್ ಮಾತಾಡ್ತಾಳೆ ಅಂತ ನೋಡಿದ್ಯಾವಲ್ಲ. ಹೇಯ್, ಔಟ್ ಹೌಸ್ ನೀನ್ ಯಾಕೆ ಹೋಗ್ಬೇಕಿತ್ತು? ಈ ತರ ಹುಚ್ಚ ವೇಷ ಹಾಕೊಂಡು ಕೆಲ್ಸದವ್ರನ್ನ ಕಳ್ಸೋ ತಾನೆ? ಇಲ್ ನೋಡಿ, ಈ ಪ್ಲೇಟ್ ಏನ್ ಹಿಡ್ಕೊಳ್ಳಿ, ತಗೊಳ್ಳಿ. ಜಸ್ಟ್ ಇವಾಗ್ಲೇ ಪಾಯಸ ಚೆನ್ನಾಗಿದೆ ಅಂತ ಸಖಿ ಪ್ಲೇಟ್ ನ ಲೆಕ್ಕಿದ್ಲು. ವಾಟ್ ಮ್ಯಾನ್, ಕ್ಯಾ ಹುವಾ? ಇಲ್ಲಿದ್ದಾರೆ. ನೈನಿ, ಇಷ್ಟೊತ್ತು ನೀನ್ ಮಾತಾಡಿದ್ದು ಹೊಟ್ಟೆಲ್ ಬೆಳಿತಿರೋ ಅಮ್ಮವ್ರ ಹತ್ರನೇ. ಅವ್ರು ನನಗ್ ಕಾಣಿಸ್ಕೊಂಡು ತುಂಬಾ ದಿನ ಆಯ್ತು. ಹುಷಾರಾಗಿರ್ಬೇಕು ಅಂತಿದ್ಯಾ? ಅಮ್ಮಂಗ್ ಶತ್ರುಗಳು ಯಾರು ಇಲ್ವೇ ಇಲ್ಲ ಅಂತ ನಾನು ಅನ್ಕೋತಿದ್ದೀನಿ. ಆದ್ರೆ ನೀನ್ ನಾನು ಅನ್ಕೋತಿರೋ ತಪ್ಪು ಅಂತ ಹೇಳ್ತಿದ್ಯಾ? ಯಾಕ್ ನೈನಿ? ಒಳ್ಳೆ ಮನ್ಸಿರೋ ನಿಮ್ಮಂಥವ್ರು ಗುಲಾಬಿ ಹೂವು ಅಂದವಾಗಿದೆ ಅನ್ಕೊಳಲ್ಲ. ಅಯ್ಯೋ ಪಾಪ, ಅದಕ್ ಮುಳ್ಳಿದ್ಯಲ್ಲ ಅಂತ ನೋವು ಪಡ್ತೀರ. ನಿಮ್ ನಂಬಿಕೆಗೆ ಮಸಿ ಬಳಿಯೋರು ಕೆಲವ್ರಿದ್ದಾರೆ ಯಜಮಾನ್ರೆ. ಅದನ್ನ ಗಮನಿಸಿ ಯೋಚಿಸಿದ್ರೆ ನಿಮ್ ಮುಂದೆ ಇರೋದು ಸುಳ್ಳ ಅಥವಾ ನಿಜನ ಅಂತ ಗೊತ್ತಾಗುತ್ತೆ. ಏನೋ ನೈನಿ, ನೀನ್ ನನಗೆ ಹೇಳ್ತಿರೋ ಹಾಗಿಲ್ಲ, ಎಚ್ಚರಿಕೆ ಕೊಡ್ತಿರೋ ಹಾಗಿದೆ. ದಿನ ಕಳೀತಿದ್ದ ಹಾಗೆ ಎಲ್ಲ ವಿಷಯನೂ ನಿಮ್ಗೆ ಗೊತ್ತಾಗತ್ತೆ. ಸುಭದ್ರೆ ಹೊಟ್ಟೆಲಿದ್ದಿದ್ದ ಅಭಿಮನ್ಯುಗೆ ಅರ್ಜುನ ಪದ್ಮವ್ಯೂಹದ ಬಗ್ಗೆ ಹೇಳ್ದಾಗೆ ಗಾಯತ್ರಿ ಅಮ್ಮವ್ರಿಗೆ ಹುಟ್ಟಿದ ಮೇಲೆ ಹೇಗಿರ್ಬೇಕು ಅಂತ ಹೇಳ್ತಿದ್ದೆ. ಐ ಸಿ ಮೇಡಮ್, ಇಷ್ಟಕ್ಕೂ ಬುದ್ಧಿ ಹೇಳೋ ಸೊಸೆ ಆದೆ ಅಂತಾಯ್ತು. ಅಯ್ಯೋ, ಆ ಯೋಗ್ಯತೆ ನನಗಿಲ್ಲ, ಆದ್ರೆ ಅವ್ರನ್ನ ಹೊಟ್ಟೆಲ್ ಹೊರೋ ಯೋಗ್ಯತೆನ ಸಂಪಾದಿಸಿದೀನಿ. ನೀನ್ ಹಾಗೆ ಈ ಮಲ್ಲಿಗೆ ಹೂನ ಎಷ್ಟು ಕಷ್ಟಪಟ್ಟು ಸಂಪಾದಿಸಿದೀನಿ ಗೊತ್ತಾ? ಆಹಾ, ನೀವೇ ಬೆಳ್ದಿರೋ ಹಾಗೆ ಮಾತಾಡ್ತಿದ್ದೀರಲ್ಲ. ಸೀಸನ್ ಮುಗಿತಾ ಬಂತಲ್ವಾ, ಅದಕ್ಕೆ ಅಲ್ಲೂ ಇಲ್ಲೂ ತುಂಬಾ ಕಷ್ಟಪಟ್ಟು ಹುಡ್ಕೊಂಡ್ ತಂದಿದ್ದೀನಿ. ಹಾಗಾದ್ರೆ ಪತಿ ದೇವ್ರು ತುಂಬಾ ಕಷ್ಟಪಟ್ಟಿದ್ದಾರೆ ಅಂತಾಯ್ತು. ತಗೊಂಡು ಕಾರಲ್ಲಿ ಇಟ್ಕೊಂಬರೋದು ಒಂದ್ ವಿಷಯ ಆದ್ರೆ, ಕಾರಿಂದ ಬೆಡ್ರೂಮ್ ತರೋದು ಇನ್ನೊಂದು ವಿಷಯ. ಯಾಕಂತೆ? ಪೂಜೆಗಂದ್ರೆ ಎಲ್ರು ಕಣ್ಗೆ ಉತ್ಕೋತಾರೆ, ತಮ್ಮ ಹೆಂಡತಿರ್ಗಂದ್ರೆ ಕಣ್ ಹೊಡಿತಾರೆ. ಸೀಮಂತ ಮಾಡ್ಸೋ ಸಮಯ ಬಂದ್ರು ಇನ್ನೂ ಕೂಡ ಮಲ್ಲಿಗೆ ಹೂ ತಗೊಂಬರ್ತಿದ ನೋಡಿ ಅಂತ ಎಲ್ರು ಕಿವಿ ಹಿಡ್ಕೋತಾರೆ. ಇದು ಬಸ್ರಿ ಬಯಸ್ತಿರೋ ಸಣ್ಣ ಆಸೆ ಅಂತ ಹೇಳಿ. ಸರಿ, ಎಷ್ಟೊತ್ತು ಅಂತ ಹೂನ ಕೈಲೇ ಹಿಡ್ಕೊಂಡಿರ್ತೀರಾ? ಮುಡ್ಸಿ. ಪ್ಲೀಸ್ ಮಾಮ್, ದಯವಿಟ್ಟು ನನ್ನ ಮಾತು ಕೇಳಿ. ನೀರು ಕುಡೀರಿ, ಮೊದಲು ಕುಡೀರಿ ಎಂದೆ. ಮಾಮ್, ನೀವು ಹೇಳಿರೋ ಮೂವರ್ನು ಸಾಯಿಸಿದ್ದಾರೆ. ಮಾಮ್, ಸ್ಲೋ 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 ಸ್ಲೋ. ಸಾಕು. ಮಾಮ್, ನಾನು ನೋಡಿ. ಇನ್ಸ್ಪೆಕ್ಟರ್ ತಂಗಿ ಸುಧಾನ ಜಶ್ವಂತೆ ಸಾಯಿಸಿರ್ತಾನೆ ಅಂತ ಅನುಮಾನ. ಭೂಷಣ್ನ ತುಂಬಾ ಹತ್ತಿರದವರೇ ಸಾಯಿಸಿರಬೇಕು. ಹಾಗೆ ನಮ್ಮಮ್ಮನ್ನ ಕೂಡ ನಂಸಿನೇ ಸಾಯಿಸಿರ್ಬೇಕು ಅಂತ ನೈನಿ ಹೇಳ್ತಾನೆ ಇದ್ದಾಳೆ. ನಾನು ಕೇಳ್ತಾನೆ ಇದ್ದೀನಿ. ಯಾವ ತರದ ಕ್ಲೂ ಸಿಕ್ಕಿದ್ರು ಕೂಡ, ಒಂದು ಸಾಕ್ಷಿ ಸಿಕ್ಕಿದ್ರು ಕೂಡ ಆ ಮರ್ಡರರ್ಸ್ನ ಯಾವ ಪರಿಸ್ಥಿತಿಯಲ್ಲೂ ಸುಮ್ಮನೆ ಬಿಡೋದಿಲ್ಲ. ವಿಶಾಲ್, ಆ ಮೂವರ ಬಗ್ಗೆ ಯೋಚನೆ ಮಾಡ್ತಿರೋದಕ್ಕೆ ನಿಮ್ ಕೆಟ್ಟ ಕನ್ಸು ಬಿದ್ದಿರ್ಬೇಕು. ಅದನ್ನೆಲ್ಲ ಮರ್ತ್ಬಿಡಿ ಮಾಮ್. ನೆನ್ಪಿಟ್ಕೋಬೇಕಾಗಿರೋದು
ಆ ರಾಕ್ಷಸರನ್ನ ಅವರನ್ನ ಹಿಡ್ಕೋಬೇಕಾಗಿರೋದು ನಾನು. ಮಾಮ್, ಯು ಟೇಕ್ ಕೇರ್. ಮಲ್ಕೊಳ್ಳಿ ಪ್ಲೀಸ್. ಹಾ, ಮಲ್ಕೊಳ್ಳಿ. ಹೌದು ಅತ್ತೆ, ತುಂಬಾ ಚೆನ್ನಾಗಿದೆ. ಆದ್ರೆ ಇವತ್ತು ಶುಕ್ರವಾರ ಕಟ್ಟಬಾರ್ದಿತ್ತಲ್ವಾ? ಈ ಕಾರಣಗಳನ್ನ ಕೊಡ್ತಾ ಹೋದ್ರೆ ಮನೇಲಿ ಒಂದಲ್ಲ ಒಂದ್ ಆಗ್ತಾನೆ ಇರುತ್ತೆ. ದಟ್ಸ್ ಓಕೆ ನೈನಿ. ವಲ್ಲಭ ಉದ್ದೇಶನ ನಾವು ಅರ್ಥ ಮಾಡ್ಕೋಬೇಕಲ್ವಾ? ನನ್ನ ಹಸ್ಬೆಂಡ್ ಅದನ್ನ ಡ್ರಾ ಮಾಡಿದ್ದು. ಪಾಸ್ಪೋರ್ಟ್ ಸೈಜ್ ಫೋಟೋ ನೋಡ್ಕೊಂಡು ಬರ್ದಿರೋದ ಬ್ರೋ? ಹೌದು ಕಣೋ, ನಿನ್ ಫೋಟೋನೇ ನೋಡಿದ್ದು. ತಮಾಷೆ ಮಾಡಕ್ ಹೋಗಿ ಬಯಸ್ಕೋತೀರಾ ನೀವು. ಟೈಮ್ ಆಗ್ತಿದೆ, ಇನ್ ಹೊರಡಿ ನೀವು. ಒಂದು ನಿಮಿಷ, ಕೆಲವೊಂದು ಪೇಪರ್ಸ್ ಅಲ್ಲಿ ಸೈನ್ ಮಾಡ್ಲಿಲ್ಲ ಅನ್ಸುತ್ತೆ. ಕೊಡಿಲಿ. ಇಷ್ಟು ಹೊತ್ತಾದ್ರೂ ಇದ್ ಬೀಳ್ತಾ ಇಲ್ವಲ್ಲ? ದಾರ ಕಟ್ಟಾದ್ರೂ ಇದು ಕೆಳಗಡೆನೆ ಬೀಳಿಲ್ವಲ್ಲ, ಇದ್ಯಾಕ್ ಸಾಧ್ಯ? ವಿಕ್ರಾಂತ್, ಹುಷಾರು. ಹಾ, ಓಕೆ ಬ್ರೋ. ನಾನು ಹೋಗಿ ಬರ್ತೀನಿ. ಸರಿ ಯಜಮಾನ್ರೆ. ಬಾಯ್ ಮಾಮ್. ಸಿ ಯು ಕಂದ. ಬಾರ, ಹುಷಾರಾಗಿ ತಗೊಂಡು ಹೋಗಿ ಆಡಿಟರ್ ಕೊಟ್ಮೇಲೆ ಮತ್ತೆ ಒಂದ್ಸಲ ಕಾಲ್ ಮಾಡೋದನ್ನ ಮರಿಬೇಡ. ಓಕೆ. ಹಾ, ಎಲ್ರೂ ಹೋಗಾಯ್ತು. ಇನ್ಯಾಕಿಲ್ಲೇ ನಿಂತಿದ್ದೀರಾ? ಬನ್ನಿ ಹೋಗೋಣ. ಏನೋ ಇದು, ಏನಾಯ್ತು? ದಾರ ಕಟ್ಟಾದ್ರೂ ಯಾಕೋ ಕೆಳಗ್ ಬೀಳಿಲ್ಲ? ಅದೇ ನನಗೂ ಅರ್ಥ ಆಗ್ತಿಲ್ಲ ಮಾಮ್. ಯಾಕೆ ಹೋಗಿ ಓಡಾಡ್ತಿದ್ರ ಅಂತ ಸ್ವಲ್ಪ ಹೇಳ್ತೀರಾ? ಅಟ್ಟೆ ಬೇಗ ಬನ್ನಿ ಇಲ್ಲಿ. ನಿನ್ ಗಂಡಂಗಾದ್ರೂ ಆನ್ಸರ್ ಕೊಡೆ. ಯಾ ಶೋರ್. ದೃಷ್ಟಿ ಕುಂಬಳಕಾಯಿ ಕಟ್ಟಿ ಆ ದೃಷ್ಟಿಕಾಯಿ ಇವ್ರ ತಲೆ ಮೇಲೆ ಬಂದ್ ಬಿತ್ತು ಅಲ್ವಾ? ನೆಕ್ ಬ್ಯಾಂಡ್ ಹಾಕಿದಾರಲ್ಲ, ಹುಡುಗಿರು ಯಾರಾದ್ರೂ ಆ ಕಡೆ ಈ ಕಡೆ ಓಡಾಡ್ತಿದ್ರೆ ಇವ್ರೇನಾದ್ರೂ ಅವ್ರು ನೋಡ್ತಾರ ಅಂತ ಟೆಸ್ಟ್ ಮಾಡ್ತಿದ್ದೆ ಅಷ್ಟೇ. ಅಮ್ಮ, ವಲ್ಲಭ, ಓ, ಅವತ್ತು ದ್ರೌಪದಿ ಅಣ್ಣ ಅಂದಾಗ ಕೃಷ್ಣ ಸೀರೆ ಕೊಟ್ಟ ಹಾಗೆ ಇವತ್ತು ಇವರು ಅಮ್ಮ ಅಂದ ತಕ್ಷಣ ಓಡೋಡ್ ಬಂದ್ಬಿಟ್ರಿ. ಏಯ್ ವಲ್ಲಭ, ಅಷ್ಟೊಂದ್ ನೋವು ಅನ್ಭವಿಸ್ತಾ ಇದ್ರೆ ನೀನ್ ತಮಾಷೆ ಮಾಡ್ತಿದ್ಯಾ? ಹ, ಇಷ್ಟೊತ್ವರೆಗೂ ಅವ್ರು ಸೇವೆ ಮಾಡಿದ್ ನಾನೇ ಅತ್ತೆ. ಬೇಕಿದ್ರೆ ಆಂಟಿ ಕೇಳಿ. ಹಾ, ಸರಿ ಸರಿ ಬಿಡೆ. ಅತ್ಗೆ, ವಲ್ಲಭ್ಗೆ ಅನುಭವ ಇಲ್ಲ, ನೀವಾದ್ರೂ ಕಟ್ಟೋದಲ್ವಾ? ಹಾ, ಆವಾಗದು ಇವ್ರ ಮೇಲ್ ಬಿದ್ದಿರೋದು. ಸೈಲೆನ್ಸ್. ವಲ್ಲಭ್ಗೆ ತುಂಬಾ ದೃಷ್ಟಿ ಆಗಿದೆ ಅತ್ಗೆ, ಅದಕ್ಕೆ ಹೀಗಾಗಿದ್ದು. ದಾರ ಕಟ್ಟಾದ ತಕ್ಷಣ ಅದ್ಯಾಕ್ ಕೆಳಗ್ ಬೀಳಿಲ್ಲ? ಅಂದ್ರೆ ದಾರ ಕಟ್ಟಾಗೋದನ್ನ ನೀನ್ ನೋಡ್ತೀಯ ಅತ್ಗೆ? ಮಾಮ್, ಯಾರ ಮುಂದೆ ಏನ್ ಮಾತಾಡ್ಬೇಕು ಮರ್ತೋದ್ರಾ? ಎಕ್ಸ್ಕ್ಯೂಸ್ ಮೀ, ಇದ್ರಲ್ಲಿ ಏನೋ ಸ್ಕೀಮ್ ಇರೋ ತರ ಇದೆ. ಏನೂ ಇಲ್ಲ, ನೀನ್ ಹೊರಡು. ಶ್ಯೂರಾ? ಹೊರಡು ಅನ್ನಲ್ಲ. ಗೋಯಿಂಗ್ ಅತ್ತೆ. ಸಿಂಪಲ್ ಲೈನ್ ಹೇಳ್ತೀನಿ. ಕಾಲ ಕರ್ಮ ಕೂಡ್ ಬರ್ಲಿಲ್ಲ ಅಂದ್ರೆ ಮಗನಾದ್ರೂ ಸರಿ, ಕಟ್ಕೊಂಡೋನಾಗಿದ್ರೂ ಸರಿ, ಕಷ್ಟ ತಪ್ಪಿದ್ದಲ್ಲ.
ಅವಳಗ್ ಬುದ್ಧಿ ಇಲ್ಲ ಅಂತ ಅನ್ಕೋತೀವಿ ಅತ್ಗೆ, ಆದ್ರೆ ಆಗಾಗ ಕರೆಕ್ಟಾಗೆ ಮಾತಾಡ್ತಾಳೆ. ನೀನ್ ಕೂಡ ಮಾತಾಡ್ಬೇಡ, ಹೊರಡು. ಈಗ ನಾನು ಏನ್ ಮಾಡ್ದೆ ಅಂತ ನನ್ ಮೇಲೂ ಕೂಡ ರೇಗಾಡ್ತಿದ್ದೀರಾ. ಹೋಗ್ತೀನಿ ಬಿಡಮ್ಮ. ಹಾ ತಾವರೆ ಹೂವು? ಹೌದು, ಈ ಹೂವು ಅಂದ್ರೆ ನಂಗೆ ತುಂಬಾ ಇಷ್ಟ. ನಿನ್ ತಲೆಯಲ್ಲಿ ಸ್ವಲ್ಪ ಬುದ್ಧಿ ಇರೋದಕ್ಕೆ ಈ ತರದೆಲ್ಲ ಯೂಸ್ ಮಾಡ್ತಾ ಇರ್ತೀಯ. ಪ್ರೀತಿಯಿಂದ ಹೂ ತಗೊಂಡ್ ಬಂದ್ರೆ ಖುಷಿ ಪಡೋದ್ ಬಿಟ್ಟು ವ್ಯಂಗ್ಯ ಮಾಡ್ತಿರಲ್ಲ ನೀವು. ಅದೇನ್ ಗುಲಾಬಿನ ಜಿಲೇಬಿನ? ನಾನ್ ಇಟ್ಕೊಂಡ್ರೆ ಚೆನ್ನಾಗಿರಲ್ಲ, ನೀನ್ ಇಟ್ಕೊಂಡ್ರೆ ಉಳಿಯೋದಿಲ್ಲ. ಇದು ನಾನ್ ತಗೊಂಡ್ ಬಂದಿದ್ದಲ್ಲ ರೀ, ನಮ್ಮ ಅಕ್ಕ ತರ್ಸಿದ್ದು. ನಾಳೆ ಬೆಳಿಗ್ಗೆನೆ ಗೋಪದ್ಮ ವ್ರತ ಮಾಡ್ತಿದೀವಲ್ಲ, ಆ ಪೂಜೆಗೆ ಅಂತ ತರ್ಸಿದಾಳೆ. ಪೂಜೆ ಗಿಡೋ ಹೂನ ಬೆಡ್ರೂಮ್ಗೆ ಯಾಕೆ ತಗೊಂಬಂದಿದ್ಯಾ? ಯಾಕೆ ತರ್ಬಾರ್ದಾ? ಅದನ್ನ ಇಲ್ಲಿ ಹೆಂಗಂದ್ರಂಗ್ ಯೂಸ್ ಮಾಡಿ ಮತ್ತೆ ಹೋಗಿ ಒಳ್ಳೆ ಹೂಗಳಲ್ಲಿ ಹಾಕಿದ್ರೆ ನಿನಗ್ ಪಾಪ ಸುತ್ಕೊಂಡು ಇನ್ನೊಂದ್ ಸ್ವಲ್ಪ ದಪ್ಪ ಆಗ್ತೀಯ. ತಾಯಿ ಆಗ್ತಾ ಇದ್ದೀನಿ, ನನ್ಗೆ ಸ್ವಲ್ಪ ಹೊಟ್ಟೆ ಬಂದಿದೆ ಅಷ್ಟೇ. ನೀವ್ ಹೇಳೋ ತರ ಏನಿಲ್ಲ. ಯಾಕೆ ನಿಮಗ್ ಸಣ್ಣ ಇದ್ರೆ ಮಾತ್ರ ಇಷ್ಟ ಆಗೋದಾ? ಸಣ್ಣಕ್ ಮಾತ್ರ ಅಲ್ಲ ಕಣೆ, ನೆಟ್ಟಗಿದ್ರೆ ಯಾರು ಬೇಕಾದ್ರೂ ಇಷ್ಟಪಡ್ತಾರೆ. ನಿನ್ ತರ ವಕ್ರ ಬುದ್ಧಿ ಇದ್ರೆ ನೀನ್ ನೋಡೋ ಕನ್ನಡಿ ಕೂಡ ನಿನ್ನ ನೋಡಿ ಅಸಹ್ಯ ಪಟ್ಕೊಳ್ಳುತ್ತೆ. ಅಬ್ಬಾ ಹೋಗ್ಲಿ ಬಿಡ್ರಿ, ನಿಮ್ಗ್ ಹಸ್ವಾದಾಗೆಲ್ಲ ವಿಚಿತ್ರವಾಗಿ ಆಡ್ತೀರಾ ನೀವು. ವಾಟ್ ಯು ಮೀನ್? ಪ್ರಸಾದ ರೆಡಿ. ಇಲ್ಲಿಡು ವಿಕ್ರಾಂತ್. ನೀವು ತಿನ್ನಲ್ಲ ತಾನೆ? ಆ ಥರ ಎಲ್ಲ ನಾನ್ ಮಾಡಲ್ಲ. ಇನ್ನೇನ್ ಮಾಡ್ತೀರಾ? ಏಯ್, ಅತ್ತೆ ಕಾಟ ಕೊಡ್ಬಿಡು, ಇಡೋ ಅಲ್ಲಿ. ಕೃಷ್ಣನ್ ಪೂಜೆ ಅಲ್ವಾ, ಅದಕ್ಕೆ ವಿಕ್ರಾಂತ್ ತಮಾಷೆ ಮಾಡ್ತಿದ್ದಾನೆ. ಗೋಪದ್ಮ ಪೂಜೆ ಅಲ್ವಾ? ಭಗವಂತನ ಯಾವ ಹೆಸರಿಂದ ಕರೆದ್ರೂ ಒಂದೇ ಸುಮನ. ನೈನಿ, ನೀನು ಈ ಮನೆ ಸೊಸೆ ಆದ್ಮೇಲೆ ಇಷ್ಟೆಲ್ಲ ಪೂಜೆ ಇರೋ ವಿಷಯ ತಿಳ್ಕೊಂಡ್ವಿ ನಾವು. ಅಬ್ಬಾ, ಮದ್ವೆಗ್ ಮುಂಚೆ ನಮ್ಮ ಅಕ್ಕ ಎಷ್ಟು ಪೂಜೆ ಮಾಡ್ತಿದ್ಲು ಅಂತ ಹೇಳಿದ್ರೆ ಅದನ್ ಕೇಳಿ ಸುಸ್ತಾಗ್ಬಿಡ್ತೀರಾ. ಆ ಪುಣ್ಯದಿಂದಾನೇ ವಿಶ್ ಅವಳಿಗೆ ಗಂಡನಾಗ್ ಸಿಕ್ಕಿರೋದು. ಶಂಕರ್ ಶಾಸ್ತ್ರಿ ತಾತಂಗೆ ರೈಟ್ ಹ್ಯಾಂಡ್ ಅಲ್ವಾ? ಎಲ್ಲ ಕಲ್ತ್ಕೊಂಡು ಮುಕ್ಕಂಟಿಪುರದಲ್ಲಿ ಯಾವುದೇ ಶುಭ ಕಾರ್ಯ ನಡೆದ್ರು ನಮ್ಮ ಅಕ್ಕ ಪ್ರತ್ಯಕ್ಷ ಆಗ್ತಿದ್ಲು. ಸುಭದ್ರ ಏನೋ ತಪ್ಪಿಸ್ಕೊಂಡಿರ್ಬಹುದು, ಆದ್ರೆ ನಯನಿ ತಪ್ಪಿಸ್ಕೊಳಕ್ ಆಗಲ್ಲ ವಿಶಾಲ್. ಮತ್ತೆ ಅದನ್ನ ಅವ್ರು ಹೇಗ್ ಸರಿ ಮಾಡಿದ್ರು? ಅದಕ್ಕೆ ಉತ್ತರ ದಿಕ್ಕಲ್ಲಿ ತಲೆ ಮಾಡಿ ಮಲ್ಕೊಂಡಿದ್ದ ಆನೆ ತನ್ನ ಚರ್ಮನ ಕೊಟ್ಟು ಪುಣ್ಯಲೋಕಕ್ಕೆ ಹೋಯ್ತು ಅಂತ ಹೇಳ್ತಾರೆ. ಸ್ವಸ್ತಿ. ನೈನಿ, ನೈವೇದ್ಯಕ್ಕೆ ಇಟ್ಟಿದ್ದಾರೆ. ತೆಂಗಿನಕಾಯಿ ಹೊಡೆದು ದೇವರಿಗೆ ಆರತಿ ಮಾಡಿದ್ರೆ ಎಲ್ರಿಗೂ ಭಾಗ್ಯ ಕೊಡ್ಬೋದು. ಪೂಜೆಗೆ ಬೇಕಾಗಿರೋ ಏರ್ಪಾಡಲ್ಲಿ ಕೈ ಜೋಡಿಸ್ದೇ ಇರೋ ತಿಲೋತ್ತಮ ಅತ್ತೆ ಮತ್ತೆ ವಲ್ಲಭ ಭಾವ ತೆಂಗಿನಕಾಯಿ ಹೊಡೆದ್ರೆ ಒಳ್ಳೇದು ಅಂತ ಅನ್ಸುತ್ತೆ ಯಜಮಾನ್ರೆ. ಹೌದು ವೇಶ್, ಈಗ ತಾನೇ ಯಮಭಟ್ರು ಬಂದು ಚರ್ಮ ಸುಲಿಯೋ ಕತೆ ಕೇಳಿದ್ವಿ. ಹೌದಾ ಮಾಮ್, ತೆಂಗಿನಕಾಯಿ ಹೊಡಿತೀರಾ? ನನ್ ಗಂಡ ಆರತಿ ಮಾಡ್ತಿದ್ರೆ ನೋಡಕ್ ಚೆನ್ನಾಗಿರತ್ತೆ. ನಾನ್ ಮಾಡಲ್ಲ. ಅರೆ ಫೀಲ್ ಆಗ್ಬೇಡ ಬ್ರೋ, ಹೋಗ್ಲಿ ನೀನೇ ತೆಂಗಿನಕಾಯಿ ಹೊಡಿ, ಅಮ್ಮ ಆರತಿ ಮಾಡ್ತಾರೆ. ವಲ್ಲಭ, ಪರವಾಗಿಲ್ಲ. ನಾವು ಮನ್ಸಲ್ ಕೇಳ್ಕೊಂಡಿದ್ದು ಆಗ್ಬೇಕು ಅಂತಂದ್ರೆ ಇದೆಲ್ಲ ಮಾಡಿದ್ರೇನೆ ಫಲಿತಾಂಶ ಸಿಗೋದು. ಸರಿ ಮಾಮ್. ನಯನಿ, ನೀನ್ ಹೇಳಿದ ತರ ಮಾಡೋದೇ ಒಳ್ಳೇದು ಅಂತ ಅನ್ನಿಸ್ತಿದೆ. ಆರ್ತಿ ಆದ್ಮೇಲೆ ನೀನು ಎಲ್ರಿಗೂ ಪ್ರಸಾದ ಹಂಚು. ಸರಿ ಅತ್ತೆ. ಅರ್ಥ ಆಯ್ತು ಮಾಮ್. ಪ್ರಸಾದ ತಗೊಳಕ್ ಹೋಗೋ ನಯನಿನ ನೀವು ವಿಗ್ರಹದ ಮೇಲೆ ಬೀಳೋ ಹಾಗೆ ಮಾಡಿ ಕರೆಂಟ್ ಶಾಕ್ ಹೊಡಿಸ್ತೀರಾ.
ಅಕ್ಕ ಭಾವನ್ಗೆ ತೆಂಗಿನಕಾಯಿ ಕೊಡಿ. ಹರೇ ಕೃಷ್ಣ 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 ಹರೇ ಹರೇ. ಕ್ಯಾಚ್. ಕೈ ಕೊಡೆ. ಹೊರ ಕುಂಬಳಕಾಯಿ ಬೀಳ್ಸ್ಕೊಂಡಂಗೆ ಕಾಯಿನೂ ಬೀಳಿಸ್ತೀರಾ? ತಗೊಳ್ಳಿ. ಬ್ರೋ, ನಿನ್ಗೇನಾದ್ರೂ ಬೇಡಿಕೆ ಇದ್ರೆ ಈಡೇರ್ಲಿ ಅಂತ ಬೇಡ್ಕೊ. ನಿನ್ ಹೆಂಡತಿಗೆ ಕರೆಂಟ್ ಶಾಕ್ ಹೊಡಿಲಿ ಅಂತ ಬೇಡ್ಕೋತಾ ಇದೀನೋ, ಆ ಶಾಕ್ಗೆ ವಿಲವಿಲ ಅಂತ ಒದ್ದಾಡ್ಬೇಕು, ಅದೇ ನನ್ನ ಆಸೆ. ಅತಿಗೆ ತಗೋ ಆರ್ತಿ ತಟ್ಟೆ ಹಚ್ಚು ವಿಶ್. ಹಾ ಬ್ರೋ ಇತ್ತಗೋ. ಮಾಮ್, ಹೇಗಿದ್ಯಾ ವಲ್ಲಭ? ನೀವ್ ಹೇಗಿದ್ದೀರಾ ಮಾಮ್? ನನಗೇನಾಗಿದೆ ಬಿಡು. ವಿಗ್ರಹಕ್ಕೆ ಪವರ್ ಕನೆಕ್ಷನ್ ಕೊಟ್ಟಿದ್ದೀನಿ ಅಂತ ಹೇಳಿದ್ದೆ. ನೀವು ದೆವ್ವನ ನೋಡ್ದ ಹಾಗೆ ಕಿಟಾರ್ ಅಂತ ಕಿರ್ಚ್ಕೊಂಡು ಆ ವಿಶಾಲ್ ಮೇಲ್ ಬಿದ್ರಿ. ಅವನು ನನ್ ಮೇಲ್ ಬಿದ್ದ. ಪಾಪ ಮಾಡ್ದವನು ದೇವ್ರ ಮರೆ ಹೋದಾಗೆ ನಾನು ಕೃಷ್ಣನ್ ಪಾದಕ್ ಬಿದ್ದು ಕರೆಂಟ್ ಶಾಕ್ ಹೊಡೆಸ್ಕೊಂಡೆ. ನೀವ್ ಹಾಗ್ ಮಾಡದೇ ಇದ್ದಿದ್ರೆ ನಮ್ ಪ್ಲಾನ್ ಸಕ್ಸಸ್ ಆಗ್ತಿತ್ತು ಮಾಮ್. ವಲ್ಲಭ, ಬೇಕು ಅಂತಾನೆ ಹೆತ್ ಮಗನ್ನ ಕಷ್ಟಕ್ ತಳ್ತೀನಾ ಹೇಳು? ನೀನು ಚಿಕ್ಕ ಪುಟ್ಟ ಪ್ಲಾನ್ ಮಾಡಿದ್ರೆ ನಯನಿ ತುಂಬಾ ದೊಡ್ಡ ಪ್ಲಾನೇ ಮಾಡಿದಾಳೆ. ಏನದು? ನಾನು ಹೊಟ್ಟೆಗ್ ಚಾಕು ಹಾಕಿ ಕೊಂದಿದ್ದೀನಿ ಅಂತ ಅಂದ್ಕೊಂಡಿರೋ ಭೂಷಣ್ ಸತ್ತಿಲ್ಲ, ಇನ್ನು ಬದುಕಿದಾನೆ. ಅದೇಗೆ ಮಾಮ್? ದೆವ್ವಾಗ ತಿರುಗ್ತಿದ್ದಾನೆ, ನಿಮ್ಗೆ ಆತ್ಮ ಕಾಣಿಸ್ತಿದೆ ಅಂತ ಹೇಳಿದ್ರೆ? ಅದೆಲ್ಲ ಆ ನಯನಿ ಆಡ್ಸಿರೋ ನಾಟಕ. ವಾಟ್? ಅಂದ್ರೆ ಭೂಷಣ್ ಹತ್ರ ಮಾತಾಡಿ ಎಲ್ಲ ವಿಷಯ ತಿಳ್ಕೊಂಡಿರ್ತಾಳೆ? ಹಲೋ ಅತ್ತೆ. ಈ ಕೆಲ್ಸ ಕೂಡ ನಿಂದೆ ಅಂತ ಆಯ್ತು. ಹೌದು ಅತ್ತೆ, ಕೆಲ್ಸ ಚೆನ್ನಾಗ್ ಮಾಡ್ತಿದ್ದೀನಿ ಅಲ್ವಾ? ಏನ್ ಮಾಮ್, ಮನೇಲೇ ಇದ್ದು ಫೋನಲ್ಲಿ ಮಾತಾಡ್ಕೋತಿದ್ರಾ? ಹಾ, ಅತ್ತೆ ಸೊಸೆ ಮಧ್ಯೆ ಇರೋ ಬಾಂಡ್ ಸ್ಟ್ರಾಂಗ್ ಆಗಿದೆ ವಿಶಾಲ್. ಒಂದ್ ನಿಮಿಷ ಕೂಡ ಒಬ್ಬರನ್ನ ಬಿಟ್ಟು ಒಬ್ರು ಇರಕ್ಕಾಗ್ತಿಲ್ಲ ಅವ್ರ ಕೈಲಿ. ಹೌದು ಯಜಮಾನ್ರೆ, ನೋಡಿದ್ರ ಸ್ವಲ್ಪ ಹೊತ್ತು ನಾನ್ ಕಾಣಿಸ್ಲಿಲ್ಲ ಅಂತ ಅತ್ತೆ ನನಗ್ ಫೋನೇ ಮಾಡ್ಬಿಟ್ರು. ನೀವಿಬ್ರು ಯಾವಾಗ್ಲೂ ಹೀಗೆ ಅನ್ಯೂನ್ಯವಾಗಿರ್ಬೇಕು ಮಾಮ್. ಒಬ್ರಿಗೊಬ್ರು ಹೊಡೆದಾಡೋ ಬಾಕ್ಸರ್ಸ್ ಕೂಡ ಒಂದೇ ರಿಂಗಲ್ಲಿ ಇರ್ತಾರೆ. ಅವ್ರನ್ನ ಫ್ರೆಂಡ್ಸ್ ಅಂತೀಯಾ? ಯಾಕೆ ಯಾವಾಗ್ಲೂ ನೆಗೆಟಿವ್ ಆಗಿ ಯೋಚಿಸ್ತೀರಾ? ವಿಶಾಲ್ ಜೊತೆ ನೀವು ಫ್ರೆಂಡ್ಲಿ ಆಗಿ ಇರ್ದೇ ಇರ್ಬೋದು. ಅತ್ತೆ ಮತ್ತೆ ನೈನಿ ಬೆಸ್ಟ್ ಫ್ರೆಂಡ್ಸ್ ಆಗಿದ್ದಾರೆ ಅಂತ ಅನಿಸ್ತಿದೆ, ಅಲ್ವಾ ಅತ್ತೆ? ಮತ್ತೆ ಸೋಮವಾರ ಸೀಮಂತಕ್ಕೆ ಎಲ್ರಿಗೂ ಹೊಸ ಸೀರೆಗಳು, ಹೊಸ ಒಡವೆಗಳನ್ನ ತರಿಸ್ತಾ ಇದ್ದೀನಿ. ನಿಮ್ಗೆ ಏನ್ ಬೇಕು ಅವತ್ತು ನಿಮ್ ಸೊಸೆಂದ್ರು ಹೇಗೆಲ್ಲ ಇರ್ಬೇಕು ಅನ್ನೋದನ್ನ ಹೇಳಿ. ನೀವು ಎಲ್ಲೂ ಏನು ಕೊರತೆ ಬರ್ದಿರೋ ಹಾಗೆ ನೋಡ್ಕೋತೀನಿ. ಖಂಡಿತ ಕಂದ. ಅದಕ್ಕೆ ಸುಮನಾ ಜೊತೆ ನೀವು ಮಾತಾಡಿ ಏನ್ ಬೇಕು ಅಂತ ನನಗೆ ಟೆಕ್ಸ್ಟ್ ಮಾಡಿ. ಡನ್. ಹಾ, ನಾಳೆ ಸಂಡೇ ಫನ್ ಡೇ, ಹಾಗಾಗಿ ಎಲ್ರಿಗೂ ಹಬ್ಬ. ಅಯ್ಯೋ, ವಿಶಾಲ್ ಇಲ್ಲಿಂದ ಹೊರಟ ಮೇಲೆ ನಾನಿಲ್ಲಿರೋದು ಸೇಫ್ ಅಲ್ಲ. ಟೇಕ್ ಕೇರ್ ನೈನಿ. ಮಾಮ್, ಇವಳ ಗಂಡ ಏನೋ
ಸೀಮಂತಕ್ಕೆ ಹೇಗೆಲ್ಲ ರೆಡಿ ಆಗ್ಬೇಕು ಅಂತ ತುಂಬಾನೇ ಯೋಚಿಸ್ತಾ ಇದ್ದಾನೆ. ಇವಳು ನಮ್ಗೆ ಹೇಗ್ ಕಷ್ಟ ಕೊಡ್ಬೇಕು ಅಂತ ಯೋಚಿಸ್ತಾ ಇದ್ದಾಳೆ. ವಿಶಾಲ್ ಬಂದ ಅಂತ ಏನು ಮಾತಾಡ್ಲಿಲ್ಲ. ಭೂಷಣ್ ಹೆಂಡತಿ ತರ ಮಾತಾಡಿದ್ದು ನೀನೇನಾ? ನಾನಾ ಇನ್ನೊಬ್ರ ಅನ್ನೋದು ಮುಖ್ಯ ಅಲ್ಲ. ಅನ್ಕೊಂಡಿದ್ ಕೆಲ್ಸ ಆಯ್ತಾ ಇಲ್ವಾ ಅನ್ನೋದು ಮುಖ್ಯ. ಭಾನುವಾರ ಕೆಲ್ಸದವ್ರು ಬರಲ್ಲ, ಎಲ್ರೂ ಸೇರಿ ಕೆಲ್ಸ ಮಾಡ್ಬೇಕು. ಈ ಚೀಟಿಲ್ ಏನ್ ಬರ್ದಿದ್ಯೋ ಆ ಕೆಲ್ಸ ಮಾಡ್ಬೇಕು. ಇಂಥದ್ದೊಂದ್ ಪದ್ಧತಿ ಇದೆ ಅಂತ ನನಗ್ ಗೊತ್ತಿರ್ಲಿಲ್ಲ ನೈನಿ. ಈಗ ತಿಳ್ಕೊಳ್ಳಿ ಅತ್ತೆ, ಹೊಸದಾಗಿ ಶುರು ಮಾಡ್ತಿರೋದೇನಲ್ಲ. ಹೌದು ಮಾಮ್, ನಮ್ ಬದ್ರಿನಾಥ್ ತಾತ ಅವರ ವಟಾರದಲ್ಲಿ ಇದ್ದಾಗಿಂದ ಹೀಗೆ ಪಾಲಿಸ್ಕೊಂಡ್ ಬಂದಿದ್ವಿ. ನಾವದೆಷ್ಟೇ ಕೋಟಿ ಸಂಪಾದಿಸಿದ್ರು ಭಾನುವಾರ ಮಾತ್ರ ಎಲ್ಲ ಆಡಂಬರಗಳನ್ನ ಪಕ್ಕಕ್ಕಿಟ್ಟು ಕಷ್ಟದಲ್ಲಿ ಸಿಗೋ ಸುಖನ ಅನುಭವಿಸ್ಬೇಕು ಅಂತ ನಾವು ತೀರ್ಮಾನ ಮಾಡಿದೀವಿ ಮಾಮ್. ನಾವು ಫಾಲೋ ಮಾಡ್ಲಿಲ್ಲ ಅಂದ್ರೆ ಮಾಡ್ಲೇಬೇಕು. ಯಾಕಂದ್ರೆ ನೀವ್ ನಡೆಸ್ತಿರೋ ಲೈಫ್ ಸ್ಟೈಲ್ಗೆ ಫುಲ್ ಸ್ಟಾಪ್. ಬೆಳಗ್ಗೆ ಆಗೋವರೆಗೂ ಉಪವಾಸ ಇದ್ದು ದೇವ್ರ ಮನೇಲೆ ಕಾಲ ಕಳಿಬೇಕು. ಯಪ್ಪ, ನನ್ ಕೈಯಲ್ಲಾಗಲ್ಲ. ಹಾ, ನನ್ ಕೈಲಿ ಉಪವಾಸ ಇರಕ್ಕಾಗಲ್ಲ. ಐ ಕ್ಯಾನ್. ವಲ್ಲಭ ಬೇಡ. ಮೊನ್ನೆ ಕತ್ತುಳುಕ್ತು, ನಿನ್ನೆ ಕರೆಂಟ್ ಶಾಕ್ ಹೊಡೀತು. ಮಾತ್ರೆ ತಗೋತಾ ಇದೀಯಾ? ಉಪವಾಸ ಮಾಡಿದ್ರೆ ವೀಕ್ ಆಗೋಗ್ತೀಯ. ಹೆತ್ತ ಮಗ ಅಂದ್ರೆ ಅದ್ ಎಷ್ಟು ಪ್ರೀತಿನ ಅತ್ತೆಗೆ. ಮಾಮ್, ಲೇಟ್ ಮಾಡ್ಬೇಡಿ, ಕೆಲಸ ಶುರು ಮಾಡ್ಬೇಕು. ಸ್ವಲ್ಪ ಇರಪ್ಪ, ಹುಟ್ಟಿರೋ ಸೀರೆನಲ್ಲೇ ಬರೋದಕ್ಕಾಗತ್ತಾ? ಸೀರೆ ತಗೊಳೋದ್ ಬೇಡ್ವಾ? ಶಾಪಿಂಗ್ ಮಾಡ್ಬೇಕಾಗಿಲ್ಲ ಚಿಕ್ಕಮ್ಮ, ನಿಮ್ ರೂಮಲ್ಲಿ ಎಲ್ಲ ಇಟ್ಟಿದ್ದೀನಿ. ಥ್ಯಾಂಕ್ಸ್. ಒಗಿಬೇಕು. ಬಟ್ಟೆನಾ? ಇಲ್ಲ ಅಂದ್ರೆ ನಿನ್ನ. ಹಾ, ನಾನ್ ತೆಗಿತೀನಿ ರೀ. ಸರಿ ಮಾಡ್ಬೇಕು. ಏನಮ್ಮ? ಒಣಗಿರೋ ಎಲೆನೆಲ್ಲ ಕಿತ್ಬಿಟ್ಟು ಬೆಳ್ದಿರೋ ಎಲೆಗಳನ್ನೆಲ್ಲ ಸಂಬ ಕತ್ತರಿಸಿ ಸರಿ ಮಾಡ್ಬೇಕು ಮಾವ. ಡನ್. ತಿಲೋತ್ತಮ, ನಿನ್ ಲಕ್ ನೋಡು. ತಿಕ್ಬೇಕು. ಪಾತ್ರೆ ತೊಳಿಬೇಕು ಅತ್ತೆ. ಬದುಕೊಂಡೆ ಮೈ ತೊಳೆಯೋದಕ್ಕೆ ಹೇಳಲಿಲ್ಲ. ಶುದ್ಧಿ ಮಾಡ್ಬೇಕು. ಕಾರ್ ತೊಳಿಬೇಕು. ಧೂಳು ಕೊಳುಕಿರೋ ಜಾಗದಲ್ಲಿ ಸರಿಯಾಗಿ ಕ್ಲೀನ್ ಮಾಡ್ಬೇಕು. ನಮ್ಮ ಮಾಮೆ ಪಾತ್ರೆ ತೊಳಿತಿರ್ಬೇಕಾದ್ರೆ ನಾನು ಈ ತರ ಕೆಲಸ ಮಾಡೋದಕ್ ನಾಚ್ಕೊಳ್ಳಲ್ಲ. ಅದು ಸ್ಪಿರಿಟ್ ಅಂದ್ರೆ. ನನ್ ಗಂಡನೇ ಇವತ್ ನನ್ಗೆ ಇನ್ಸ್ಪಿರೇಷನ್. ನನ್ಗೇನ್ ಸಿಗತ್ತೋ. ಕೊಯ್ಬೇಕು. ಕುಯ್ಯೋದಲ್ಲ, ಕೊಯ್ಯೋದು. ತರಕಾರಿ, ಸೊಪ್ಪು, ಹಣ್ಣು ಈ ತರ. ಯಜಮಾನ್ರೆ, ನೀವ್ ತೆಗೀರಿ. ಅಡಿಗೆ ಮಾಡ್ಬೇಕು. ಅತ್ತಿಗೆ ಹೇಳ್ಕೊಟ್ಟಿದ್ದ ಅಡಿಗೆನೆ ಮಾಡು ಬ್ರೋ. ಪ್ರಯೋಗ ಎಲ್ಲ ಮಾಡಕ್ ಹೋಗ್ಬೇಡ. ಭಯ ಪಡ್ಬೇಡ್ವಾ, ಚೆನ್ನಾಗಿ ಅಡಿಗೆ ಮಾಡ್ತೀನಿ. ಬಾವಗೆ ನಾನು ಹೆಲ್ಪ್ ಮಾಡ್ತೀನಿ. ಲಾಸ್ಟ್ ಬಟ್ ನಾಟ್ ಲೀಸ್ಟ್, ಅಮ್ಮ ನೈನಿ, ನಿನ್ ಚೀಟಿ ತೆಗಿಯಮ್ಮ.
ಒತ್ಬೇಕು. ಯಾರ್ನ? ಮಸಾಜ್ ಅಲ್ಲ ಚಿಕ್ಕಮ್ಮ, ಇಸ್ತ್ರಿ ಮಾಡ್ಬೇಕು ಅಂತ ಇದ್ರ ಅರ್ಥ. ಓಹೋ, ಗುಡ್. ಈಗ ನಾವೆಲ್ಲರೂ ಸರಿಯಾಗಿ ಕೆಲಸ ಮಾಡ್ತೀವಾ ಇಲ್ವಾ ಅನ್ನೋದನ್ನ ಇಕ್ಬಾಲ್ ಮತ್ತೆ ರಾಮಕೃಷ್ಣ ಪರಿಶೀಲನೆ ಮಾಡ್ತಾರೆ. ಸರಿನಾ? ಸಾಕು ಕಂದ. ವಲ್ಲಭ್, ವಿಶ್ ಮತ್ತೆ ವಿಕ್ರಾಂತ್ ಇಬ್ರು ಬಡಿಸ್ತಾ ಇದ್ದಾರೆ, ನೀನು ಅವ್ರ ಜೊತೆ ಕೈ ಜೋಡಿಸ್ಬಾರ್ದಾ? ಸುಮ್ನೆ ರೀ ಅತ್ತೆ, ಈಗಿರೋ ಪರಿಸ್ಥಿತಿಲಿ ನಾನು ಏನ್ ಮಾಡ್ತಿದ್ದೀನಿ ಅಂತಾನೆ ಗೊತ್ತಿಲ್ಲ. ಅದೇ ಊಟ ಮಾಡಕ್ ಹೇಳಿ ಬಕಾಸುರನ್ ತರ ಬಾರಿಸ್ತಾನ ನನ್ ಗಂಡ. ಏಯ್, ಸುಮ್ನಿರಿ ಅದ್ಗೆ. ನೀವ್ ಹೇಳಿದ್ರಿ ಅಂತ ಕೋಪ ಮಾಡ್ಕೊಂಡು ಅರ್ಧಕ್ಕೆ ಎದ್ದೋಗ್ತಾನೆ ಬ್ರೋ. ಈಗ ಯಾರು ಎದ್ದು ಹೋಗಲ್ಲಪ್ಪ. ಎಲ್ರಿಗೂ ಹೊಟ್ಟೆ ಕವಕವ ಅಂತಿದೆ. 2 ತುತ್ತು ತಿನ್ನೋವರೆಗೂ ಮಿಕ್ಕಿರೋ ಕೆಲಸನ ಯಾರು ಮಾಡಲ್ಲ. ಇನ್ನೂ ಮಿಕ್ಕಿದ್ಯಾ? ಇನ್ನ ತುಂಬಾ ಇದೆ. ಬೇಕು ಅಂದ್ರೆ ಎಕ್ಸ್ಟ್ರಾ ಎಲೆ ಹಾಕ್ಸ್ಕೋ. ಏನು ಬೇಕಾಗಿಲ್ಲ, ಇದನ್ನೇ ತಿಂತೀವಿ. ಏನ್ ಬಡಿಸ್ತಿರೋ ಅದನ್ನ ಬಾಯಿ ಮುಚ್ಕೊಂಡು ತಿನ್ನೋ ಟೈಮಲ್ಲಿ ಇನ್ನೊಂದೆಲೆ ಯಾಕೆ ಸುಮ್ನೆ? ಇಕ್ಬಾಲ್ ಅಣ್ಣ, ನೀವಿಬ್ರು ಕುತ್ಕೊಳ್ಳಿ. ನಮ್ದುಗೆ ಆಮೇಲೆ ತಿಂತೀವಿ ನೈನಮ್ಮ. ಆರ್ಕೆ, ಬಿಸಿಯಾಗಿದ್ದಾಗ್ಲೇ ನಾವು ತಿನ್ಬೇಕು. ಪರವಾಗಿಲ್ಲ ಸರ್. ತಿನ್ನೋದಿಕ್ಕೆ ಕಾರಣ ಹೇಳ್ಬಾರ್ದು. ಅಲ್ಲಿ ಬಂದು ಕೂತ್ಕೊಳ್ಳಿ. ನೀವು ಬೈತೀರಾ ಅಂತ ನಮ್ದುಗೆ ಬೇಡ ಅಂದ್ವಿ ಮೇಡಮ್. ನಾನ್ ಯಾಕೆ ಕೋಪ ಮಾಡ್ಕೋತೀನಿ? ತೃಪ್ತಿಯಾಗಿ ಹೊಟ್ಟೆ ತುಂಬಾ ತಿನ್ನಿ. ನನ್ ಮಗ ವಿಶಾಲ್ ಹೇಗ್ ಮಾಡಿದಾನೆ ಅಂತ ನೀವ್ ರುಚಿ ನೋಡಿ. ತಿಲೋತ್ತಮ, ಒಂದ್ಸಲ ಈ ಕಡೆ ನೋಡು. ಹೇಳ್ರಿ. ಇದು ನೀನೇನಾ ಅಂತ. ಕನ್ನಡಕ ಹಾಕಿದ್ರು ಯಾಕೆ ಹಾಕಿ ಕೇಳ್ತಾ ಇದ್ದೀರಾ? ಸಡನ್ ಆಗಿ ಒಳ್ಳೆ ತರ ಮಾತಾಡ್ತಾ ಇದ್ದಾಳಲ್ಲ, ಅದು ಇವಳೇನಾ ಅಂತ ಕೇಳದೆ ಕಣೋ. ವಲ್ಲಭ, ನಿಮ್ಮಪ್ಪನ್ ವ್ಯಂಗ್ಯ ಮಾತು ಮಾಮೂಲಿ ಅಲ್ವಾ? ನೀನ್ ಊಟ ಮಾಡು. ನೀವು ಕೂತ್ಕೊಳ್ಳಿ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.